ಗ್ಯಾರಂಟಿಗಳ ದುರುಪಯೋಗ, ಹಣ ಪೋಲು ತಡೆಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಯೋಜನೆ ಪರಿಷ್ಕರಣೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಇಲ್ಲಿವರೆಗೂ ಹೇಳಿದ್ದೇನು? ಕೊಟ್ಟ ಮಾತನ್ನು ಈಡೇರಿಸಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಏನ್ರಿ ಈ ಪಾರ್ಟಿ ಸುಳ್ಳು ಹೇಳ್ತೀರಿ? ಅಯ್ಯಪ್ಪ, ಅದು ಕಣ್ಣು ಮುಂದೆನೇ ಸುಳ್ಳು ಹೇಳ್ತೀರಲ್ಲಪ್ಪ. ಹಾಂ, ಸಖತ್ತಾಗಿ ಹೇಳ್ತೀರಿ ಮಾತು. ಕಣ್ಣು ಮುಂದೆನೇ ಬಿಡ್ತಾ ಇರ್ತೀರಿ ರೈಲ್ಲ. ಎಲ್ಲ ಬಕರಾಗಳು ಅಂದ್ಕೊಂಡಿದ್ದೀರಾ ಏನು? ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಅಂತ ಒಬ್ಬರು ಬಿಟ್ಟಿದ್ರು ರೈಲನ್ನು. ಮಹಿಳಾ ಸಬಲೀಕರಣ ಇನ್ನೊಬ್ಬರು ಬಿಟ್ಟರು ರೈಲನ್ನ. ಈಗ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಏನ್ರಿ ಹೆಣ್ಣು ಮಕ್ಕಳಿಗೆ ಹಿಂಗೆ ಅವಮಾನ ಮಾಡ್ತಾ ಇದ್ದೀರಿ? ಸುಮ್ಮನಿದ್ದೀರಲ್ರಲ್ಲಮ್ಮ ನೀವೆಲ್ಲ. ಏನಮ್ಮ ಹಿಂಗೆ ಅವಮಾನ ಮಾಡ್ತಿದ್ದಾರೆ ನೀವು? ಥೋ. ಈಗ CAG ವರದಿ ಬಂದಿದೆ. ಏನಂತ? CAG ಅವರಿಗೆ ಫಲಾನುಭವಿಗಳ ಮಾಹಿತಿ ನೀಡಿಲ್ಲ, ಕೊಡಿ ಅಂತೇನೋ ಸೂಚನೆ ಕೊಟ್ಟಿದ್ದಾರಂತೆ. ಇದು ಬಟ್ ಲೋಪ ಆಗಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ಏನು ಲೋಪ? 1.65 ಕೋಟಿ ಫಲಾನುಭವಿಗಳಿದ್ದು ಅನರ್ಹರ ಪತ್ತೆಕಾರಿ ಆಗ್ತಿದೆ. ಅದೆಲ್ಲ ಆಗಲಿ, ಲೋಪ ಏನು? 19,000 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆಗೆ ಹಣ ಹೋಗಿದೆ ಅಂತ. ಇಬ್ಬಿಬ್ಬರು ಸೇರಿಬಿಟ್ಟು ಒಂದು ಅಕೌಂಟ್ ಮಾಡಿದಾರಂತೆ. ಹಾಂ, ಅದು ಹೆಂಗೆ ಮಾಡಿದ್ರು ಬ್ಯಾಂಕ್ ಅವರು ಗೊತ್ತಿಲ್ಲ. ಬ್ಯಾಂಕ್ ವಿವರಗಳೇ ಇಲ್ಲದ 23,000 ಖಾತೆಗಳಿಗೆ 46 ಕೋಟಿ ಹಣ ಹೋಗಿದೆ ಅಂತ. ಇದು ನಿಜ ಆಗಿದ್ದರೆ ಅಲ್ವಪ್ಪ? ರಿಪೋರ್ಟ್ ಅಲ್ಲ, ಇದು ಗೃಹಜ್ಯೋತಿ ಪಡೆದು ಟ್ಯಾಕ್ಸ್ ಕಟ್ಟುವವರ ವಿವರ ಕೂಡ ಸರ್ಕಾರಕ್ಕೆ ಲಭ್ಯ ಆಗಿದೆ ಅಂತ. ಆಗಲಿ, ಏನೀಗಾದರೆ ಏನವ್ರೇನು ಮರ್ಡರ್ ಮಾಡಿದಾರಾ? ಟ್ಯಾಕ್ಸ್ ಕಟ್ಟಿದವ್ರು ಗೃಹಜ್ಯೋತಿ ತೊಗೊಂಡಿರೋದಕ್ಕೆ ನೀವು ಹೇಳಿದ್ರಾ? ಟ್ಯಾಕ್ಸ್ ಕಟ್ಟೋನು ಗೃಹಜ್ಯೋತಿ ತೊಗೋಬೇಡ ಅಂತ ಎಲ್ಲರಿಗೂ ನೀವು ಹೇಳಿದ್ರಾ? ಪ್ರತಿ ಮನೆ ಪುಟ್ಟಮ್ಮಂಗೂ, ತಾಯಮ್ಮನಿಗೂ, ಸಿದ್ದಮ್ಮನಿಗೂ 3 ಜನಕ್ಕೆ ಕೊಡ್ತೀನಿ ಅಂದ್ರಿ. ಹೌದು. ಈಗ ಇದ್ದಕ್ಕಿದ್ದಂತೆ ಸಿದ್ದಮ್ಮ ನಿನ್ನ ಕಡೆಗೆ ನೀನು ಯಾಕೆ ಟ್ಯಾಕ್ಸ್ ಕಳ್ಳಿ ಥರ ತಗೊಂಡಿದ್ದೀಯಾ ಅಂತಂದರೆ ಆ ಅಮ್ಮಂಗೆ ಎಷ್ಟು ಅವಮಾನ ಆಗಬೇಕು. ನಾಳೆ ಅವಳು ಹೆಚ್ಚು ಕಡಿಮೆ ಅದ್ರ ಗತಿ ಏನು? ಆಮೇಲೆ ನನಗೆ ಅವಮಾನ ಮಾಡಿಬಿಟ್ರು ಇವರೆಲ್ಲ ಸೇರ್ಕೊಂಡು ಅಂತ. ಥೋ ಹೆಂಗಸ್ರಿಗೆ ಹಿಂಗೊಂದು ಅವಮಾನ ಮಾಡಬಾರ್ದು ಇವರು. ಆಯ್ತಪ್ಪ, ಟ್ಯಾಕ್ಸ್ ಕಟ್ಟೋದು ವಿವರ ತಗೊಳ್ಳಿ. ಏನೀಗ ತಗೊಂಡ್ರೆ ಏನು ಅಪರಾಧ ಮಾಡಿದಾರಾ ಹೆಂಗಸರು? ನೀವು ಹೇಳಿದ್ದೇನೆ 200 ಯೂನಿಟ್ ಒಳಗಡೆಗೆ ಮಾತ್ರ. ಯಾವ ಮನೆ ಆದ್ರೆ ಯಾರ ಮನೆ ಆದರೂ ತಗೊಂಡಿದ್ದಾರೆ. ಈಗ ಇಲ್ಲ ಅಂತ ರೂಲ್ ಮಾಡಿಬಿಟ್ಟು ತೊಗೊಂಡ್ಬಿಟ್ಟಿದ್ದಾರೆ ಅಂತ ತಗೊಂಡಿದ್ದಾರೆ. ಏನೀಗ ಏನು ಮಾಡ್ಕೋತೀರಿ? ಆಯಿತಾ? ಆದರೆ ನೀವು ಕಾಸನ್ನು ಒಂದೇ ಅಕೌಂಟಲ್ಲಿ 46 ಕೋಟಿ ಕೊಟ್ಟಿದ್ದೀರಿ ಅನ್ನೋದು ನಿಜ ಆದರೆ ನಿಮ್ಮ ಆಫೀಸರ್ಗಳಿಗೆ ಯಾವುದ್ರಲ್ಲೂ ಹೊಡಿಬೇಕು ಹೇಳಿ? ಈಗ ಕೊಟ್ಟಿದ್ದ ಆಫೀಸರ್ಗೆ ಯಾವುದ್ರಲ್ಲೂ ಹೊಡಿತೀರಿ? ರೂಲೇ ಇಲ್ದಿದ್ದಾಗ ಪಾಪ ತಗೊಂಡವ್ರನ್ನ ಅನರ್ಹರು ಅಂತೇಳಿ ಅಪರಾಧಿಗಳ ಥರ ಹೆಣ್ಣು ಮಕ್ಕಳನ್ನು ಊರಲ್ಲಿ ಕಳ್ಳರ ಥರ ಬಿಂಬಿಸ್ತಾ ಇದ್ದೀರಲ್ಲ ಹೆಣ್ಣು ಮಕ್ಕಳನ್ನೆಲ್ಲ ನೀವು. ದುಡ್ಡು ಹೊಡೆದು ಲೂಟಿ ಹೊಡೆದಿರೋ ಆಫೀಸರ್ಗಳಿದ್ದರೆ ಅವ್ರಿಗೆ ಯಾವುದ್ರಲ್ಲಿ ಹೊಡಿತೀರಿ ಹೇಳಿ ನನಗೆ? ಅದು ಹೇಳ್ರಪ್ಪ ಬುರುಡೆ ಗಿರಾಕಿಗಳ. ನಿಮ್ಮಂಥ ಹುಸಿ ಸುಳ್ಳು ಹೇಳೋರನ್ನ ನಾನು ನೋಡೇ ಇರಲಿಲ್ಲ. ಇಷ್ಟು ಸುಳ್ಳು. ಹಾಂ, ಆಮೇಲೆ ಮುಂದಕ್ಕೆ ಹೋಗೋಣ. ಹಾಂ ಸರ್, ಕಾವೇರಿ ರಾಜ್ಯದಲ್ಲಿ ಮುಂಗಾರು ಕೊರತೆ ಇದೆ. ಕಾವೇರಿ ನದಿಗಾಗಿ ಕದನ ಶುರುವಾಗಿದೆ. CWMA ಅಂದರೆ ಕಾವೇರಿ ವಾಟರ್ಮ್ಯಾನ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಅವತ್ತೊಂದು ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ಕೇಳ್ತಾರೆ ತಮಿಳುನಾಡವರು, ನೀರು ಕೊಡಿ ನಮಗೆ. ಜೂನ್ ತಿಂಗಳಲ್ಲೂ ಕೊಟ್ಟಿಲ್ಲ, ಈಗ ಜುಲೈದೆಲ್ಲ ಸೇರಿಬಿಟ್ಟು ಒಂದು 31 TMC ಕೊಡಿ ಅಂತಿದ್ದಾರೆ. ಅಲ್ಲರಿ, ಇರೋದೇ ನಮ್ಮ ಹತ್ರ 9 TMC ಕುಡಿಯೋಕ್ಕೂ ಬೇಕಾಗಿರುವಂಥ ನೀರು ಎಲ್ಲಿಂದ ಬಿಡೋದು ಅಂತ ಕೇಳ್ತಾ. ಈಗ ಕಾವೇರಿ KRS ಒಂದು 6 TMC, ಕಮ್ಮಿ ಇಲ್ಲ 5 ಬಳಕೆಗೆ ಸಿಕ್ಕೋದು 3 ಅಂತೆ. ಎಲ್ಲ ಸೇರಿ ಒಂದು 6 TMC ಬಳಕೆಗೆ ಸಿಗತ್ತಂತೆ. KRS ಎಲ್ಲ ಸೇರಿ ಒಂದು 9-10 TMC ಸಿಕ್ಕತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಬಳಕೆಗೆ ಸಿಗತ್ತೆ TMC. ಹೇಮಾವತಿಲೂ 10 ಇದೆ. 10, 13, 19 ಒಂದು ಹೆಚ್ಚು ಕಡಿಮೆ 1.5 20 TMC ನೀರಿದೆ ನಿಮ್ಮ ಹತ್ರ ಈಗ ಹಂಗಾರೆ ಲೆಕ್ಕದ ಪ್ರಕಾರ. ಇದೇ ನಿಜ ಆಗಿದ್ದರೆ ಇದರಲ್ಲೊಂದು 2-3 TMC ಕೊಡಬೇಕಾಗಿ ಬರುತ್ತೆ ನೀವು. ಈಗ 2 TMC ಜೂನ್ ತಿಂಗಳದ್ದು ಕೊಟ್ಟಿದ್ದಾರೆ. ಇನ್ನೂ ಕೊಡಬೇಕಾಗಿ ಬರುತ್ತೆ 2-3 TMCನ 2-3 TMC ಕೊಡಬೇಕಾಗಿ ಬರುತ್ತೆ ಇದ್ರೊಳಗಡೆನೇ. ಓಕೆ, ನೀವು ನೀರೇ ಇಲ್ಲ ಅಂತ ಸುಳ್ಳು ಹೇಳೋದಾದ್ರೆ ಈ ಫಿಗರೇ ರಾಂಗ್ ಇದ್ರೆ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ಇದಿಲ್ಲ ಅನ್ನೋದೇ ಆಗ್ಬಿಟ್ರೆ ವಿಜಯ್ಗೆ ಹೇಳ್ಬೇಕು. ಏನಂತ ಸರ್? ಅಲ್ಲಿ ಫ್ರೀ ಬಕೆಟ್ ಇಟ್ಟಿರ್ತೀವಿ, ಬಂದು ತುಂಬ್ಕೊಂಡು ಹೋಗು ಅಂತ. ಇಲ್ಲಿಗೆ ಬಾರಯ್ಯ ಬಂದ್ಬಿಟ್ಟು ತುಂಬ್ಕೊಂಡು ಹೋಗಪ್ಪ ಅನ್ಬೇಕು. ಯಾರ್ಯಾರು ಬೇಕಾದ್ರೆ ಕರ್ಕೊಂಬ, ಎಲ್ಲರೂ ಒಂದೊಂದು ಬಕೆಟ್ ಇಟ್ಕೊಂಡು ಹೋಗಿ ಎತ್ತ ಕಡೆಗೆ ಅಂತ. ಬೇಕಾದ್ರೆ ಜೊತೆಗೆ ಒಂದು ಚೊಂಬು ಇಟ್ಟಿರ್ತೀವಿ, ಅದರಲ್ಲೂ ತುಂಬ್ಕೊಂಡು ಹೋಗು ಅನ್ಬೇಕು. ಅಲ್ಲ, ಇಲ್ಲಿ ನೀರು ಸೇವ್ ಮಾಡೋಕ್ಕೆ ಡ್ಯಾಮ್ ಕಟ್ಟಕ್ಕೂ ಈ ಕಾಮನ್ ಸೆನ್ಸು ಸಭೆ ಮಾಡೋರ್ಗೂ ಗೊತ್ತಿರಬೇಕು, ಕೇಳೋರ್ಗೂ ಗೊತ್ತಿರಬೇಕು. ನಾವು ರಾಜ್ಯದವ್ರು ನಾನು ಬಯಸೋದು ಒಂದೇ, ಸುಳ್ಳು ಹೇಳಬೇಡಿ ರಾಜ್ಯದ ಜನರಿಗೆ. ನೀರಿಲ್ಲ KRS ಇರೋದು ಇಷ್ಟೇ, ಡೆಡ್ ಸ್ಟೋರೇಜ್ ಇಷ್ಟೇ ಅಂತ ಬರೀ ಸುಳ್ಳು ಹೇಳಬೇಡಿ, ನಿಜವನ್ನು ಹೇಳಿ. ಯಾಕೆಂದರೆ ಅದನ್ನು ಹೇಳಿಬಿಟ್ಟು ಆಮೇಲೆ ನೀರು ಬಿಡಬೇಡಿ. ಮೈಯೆಲ್ಲ ಬೆಂಕಿ ಆಗಿಬಿಡುತ್ತಾಗ ನಿಮ್ಮ ಕಚಡ ಕೆಲಸದಿಂದ. ಮಾನ ಮರ್ಯಾದೆ ಹೋಗುತ್ತೆ ನಮಗೆ. ಸುಳ್ಳು ಹೇಳಬೇಡಿ ಎಸ್ ಅಷ್ಟೇ. ಎಸ್.
ಇನ್ನು ಬೆಂಗಳೂರಿನ ನೇರಳೆ ಮೆಟ್ರೋ ಮಾರ್ಗದಲ್ಲಿ ಏರ್ಪೇರ್ ಆಗ್ಬಿಟ್ಟಿದೆ ಇವತ್ತು. ಕಬ್ಬನ್ ಪಾರ್ಕ್ ಮಾರ್ಗದಲ್ಲಿ ರೈಲು ಸಂಚರಿಸುವ ತಾಂತ್ರಿಕ ದೋಷ ಆಯಿತು. ಸಂಜೆ ಒಂದು 7 ಗಂಟೆಗೆ ಈ ಸಮಸ್ಯೆ ಆಯಿತು. 1 ಗಂಟೆ ಇನ್ನೂವರೆಗೂ ಕೂಡ ಸಮಸ್ಯೆ ಬಗೆಹರಿದಿಲ್ವಂತೆ ಅಲ್ಲಿ. ಆ ಕಡೆಗೆ ಮೆಜೆಸ್ಟಿಕ್ ಇಂದ ಆ ಕಡೆಗೆ ಒಂದಿಷ್ಟು ಬಿಡ್ತಾ ಇದ್ದಾರೆ ಸರ್. ದರ್ ಇಸ್ ಹೆವಿ ಯೂಸೇಜ್, ಹಾಂ, ಈ ಥರದ ಡಿಸ್ರಪ್ಷನ್ಸ್ ಆಫ್ ಮೆಟ್ರೋ ಆಗತ್ತೆ. ನೀವು ಆಗದೇ ಇಲ್ಲ, ಅದೇನು 1000 ವರ್ಷ ಆದರೂ ಅಳ್ಳಾಡದೆ ಬಂಡೆ ಥರ ನಿಂತಿರ್ಬೇಕು ಅನ್ನೋ ಕಥೆನಿದೆ. ಎಲ್ಲ ಇಲ್ಲ ಆಗತ್ತೆ. ಟೆಕ್ನಿಕಲ್ ಸಮಸ್ಯೆ. ಆದಷ್ಟು ಬೇಗ ರಿಪೇರಿ ಮಾಡಬೇಕಷ್ಟೇ. ಎಸ್